ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂತಂತ ಹೇಳಿದ್ರ ಕೆಮಿಸ್ಟ್ರಿ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳ ಬಗ್ಗೆ. ಸೊ ಆಲ್ರೆಡಿ ಏನಂತಂದ ಹೇಳಿದ್ರೆ ಫಿಸಿಕ್ಸ್ ಬಗ್ಗೆ ನಾನು 3 ವಿಡಿಯೋಸ್ ಗಳನ್ನ ಮಾಡಿ ಹಾಕಿದ್ದೀನಿ. ಆಮೇಲೆ ಕೆಲವೊಂದು ಆಲ್ರೆಡಿ ಓಲ್ಡ್ ವಿಡಿಯೋಸ್ ಗಳಿದಾವೆ, ಅವುಗಳನ್ನ ನೋಡಂತಂದ ಹೇಳಿದೆ. ಸೊ ಇವಾಗ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಕೆಮಿಸ್ಟ್ರಿ ಬಗ್ಗೆ ಇಲ್ಲಿವರೆಗೂ ಕೇಳಿರೋ ಕ್ವಶನ್ಸ್ ಗಳಾಗಿರ್ಬೋದು, ಆಮೇಲೆ ಇನ್ ಮುಂದೆ ಕೇಳುವಂತಹದ್ದು ಮೇ ಬಿ ಕೇಳ್ಬಹುದು ಅಂತ ಕ್ವಶನ್ಸ್ ಗಳನ್ನು ಕೂಡ ಎಲ್ಲ ಮಾಡೋಣ. ಸೊ ಎಲ್ಲರೂ ಏನ್ರಿ ಅಂತಂದ ಹೇಳಿದ್ರೆ ನೋಟ್ಸ್ ಮಾಡ್ಕೊಡ್ರು. ನೋಟ್ಸ್ ಮಾಡ್ಕೊಂಡು ಒಂದ್ 2-3 ಸಾರಿ ಓದ್ರಿ. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ ಫೋರ್ಸ್ ಆಗಿರ್ಬೋದು, ಬಹಳ ಇಂಪಾರ್ಟೆಂಟ್ ಆಗ್ತಾವ. ನೋಟ್ಸ್ ಮಾಡ್ಕೊಡ್ರಿ ಒಂದ್ ಕಡೆ. ಆಮೇಲೆ ನೆಕ್ಸ್ಟ್ ಆ ನೋಟ್ಸ್ ಪ್ರಕಾರ ಸೈಡ್ ಇಟ್ಕೊಂಡು ಮತ್ತೆ ಒಂದ್ 2-3 ಸಾರಿ ವಿಡಿಯೋಸ್ ಅನ್ನ ನೋಡ್ರಿ. ಸಾಕಷ್ಟ ಅಷ್ಟ್ ಮಾಡಿದ್ರೆ ಏನೋ. ನೋಡ್ರಿ, ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂತಂದ ಹೇಳಿದ್ರೆ ಮ್ಯಾಟರ್ ಅಂತಂದ ಹೇಳ್ತೀವಿ. ಈಗ ನೀ ಯಾವ್ದೋ ಒಂದು ತಗೊಳ್ರಿ ಮ್ಯಾಟರ್ನ. ಈಗ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರೆ ನೀರನ್ನ ತಗೊಳ್ರಿ. ಅದ್ ಯಾವ ರೂಪದಲ್ಲಿ ಐತಿ? ಸರ್, ದ್ರವ ರೂಪದಲ್ಲಿ ಐತಿ. ಕರೆಕ್ಟ್. ಸರ್, ಕಲ್ಲು ತಗೊಳ್ರಿ, ಅದು ಒಂದ್ ಮ್ಯಾಟ್ರೆ. ಸರ್, ಇದು ಯಾವ ರೂಪದಲ್ಲಿ ಐತ್ರಿ? ಘನ ರೂಪದಲ್ಲಿ ಐತ್ರಿ. ಸರ್, ಆಕ್ಸಿಜನ್ ರೀ, ನಾವೇನ್ ಉಸಿರಾಡತ್ತಲ್ರಿ ಆಕ್ಸಿಜನ್, ಅದ್ ಯಾವ್ದ್ರಿ? ಅನಿಲ ರೂಪದಲ್ಲಿ ಐತ್ರಿ. ಅಂದ್ರ ನಮ್ ಸುತ್ತಮುತ್ತಲಿರೋ ಮ್ಯಾಟ್ರ್ ವಸ್ತು ಏನಂತ ಹೇಳ್ತೀವಲ್ಲ, ಅದೇನಪ್ಪಾ ಅಂತಂದ ಹೇಳಿದ್ರ ಟೋಟಲ್ ಆಗಿ 4 ಸ್ಟೇಟ್ ಅಲ್ಲಿ ಇರುತ್ತ. ಒಂದು ಸಾಲಿಡ್ ಅಂತ ಕರಿತೀವಿ, ಅದನ್ನ ನಾವೇನಪ್ಪಾ ಅಂತಂದ ಹೇಳಿದ್ರೆ ಕನ್ನಡದ ಘನ ವಸ್ತು ಅಂತ ಕರಿತೀವಿ. ಸೆಕೆಂಡ್ ಒನ್ ಲಿಕ್ವಿಡ್ ಅಂತಂದ್ ಹೇಳ್ತೀವಿ, ದ್ರವ ವಸ್ತು ಅಂತಂದ್ ಹೇಳ್ತೀವಿ. ಇನ್ನೊಂದು ಗ್ಯಾಸ್ ಅಂತಂದ್ ಹೇಳ್ತೀವಿ, ಅನಿಲ ರೂಪದಲ್ಲಿ. ಕ್ಲಿಯರ್ ಎಲ್ರಿಗೂ? ಸೊ ದ್ರವ ರೂಪದಲ್ಲಿ ಯಾವ? ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ನೀರ್ ಆಗಿರ್ಬೋದು, ಪಾದರಸ ಆಗಿರ್ಬೋದು. ಸೊ ದ್ರವ ರೂಪದಲ್ಲಿ ಇರೋದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಲಿಕ್ವಿಡ್ ಮಟೀರಿಯಲ್ಸ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಕಲ್ಲು, ಆಮೇಲೆ ನೆಕ್ಸ್ಟ್ ಮಣ್ಣಾಗಿರ್ಬೋದು. ಅದಾದ ನಂತರ ನೆಕ್ಸ್ಟ್ ನೀವ್ ಯಾವ್ದೋ ಒಂದು ವಸ್ತುವನ್ನ ತಗೊಳ್ರಿ, ಒಂದು ಕೀಬೋರ್ಡ್, ಯಾವುದೇ ಒಂದು ವಸ್ತುವನ್ನ ತಗೊಳ್ರಿ, ಎಲ್ಲಾನು ಏನಂತಂದ್ ಹೇಳಿದ್ರೆ ಘನ ವಸ್ತುದಲ್ಲಿ ಇರ್ತಾವ. ಆಮೇಲೆ ನೆಕ್ಸ್ಟ್ ಅನಿಲಗಳು ಯಾವ್ಯಾವ? ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಇವೆಲ್ಲ ಏನಂತಂದ್ ಹೇಳಿದ್ರೆ ಅನಿಲ ರೂಪದಲ್ಲಿ ಇರ್ತಾವ. ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲಾಸ್ಮಾ ಸ್ಥಿತಿ ಅಂತಂದ್ ಹೇಳ್ತೀವಿ. ಪ್ಲಾಸ್ಮಾ ಹೈ ಟೆಂಪರೇಚರ್ ಇರುತ್ತೆ. ಇಲ್ಲಿ ಏನಂತಂದ್ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಟೆಂಪರೇಚರ್ ಇರುತ್ತೆ. ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ ಹೇಳಿದ್ರೆ ನಕ್ಷತ್ರಗಳಲ್ಲಿ. ಪ್ಲಾಸ್ಮಾ ಸ್ಥಿತಿ ಒಂದು ವಸ್ತು ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ನಕ್ಷತ್ರಗಳಲ್ಲಿ ಕಂಡುಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೂರ್ಯನ್ ತಗೊಳ್ರಿ, ಅಥವಾ ಬೇರೆ ಬೇರೆ ಯಾವ್ದಾದ್ರು ತಗೊಳ್ರಿ. ಸೊ ಅಲ್ಲಿರೋದನ್ನ ಏನಂತ ಕರಿತೀವಿ ಅಂದ್ರೆ ಪ್ಲಾಸ್ಮಾ ಸ್ಥಿತಿ ಅಂತ ಕರಿತೀವಿ. ಸೊ ಈ ಪಾಯಿಂಟ್ ಅನ್ನ ನೀವೇನಂತಂದ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಂತಂದ್ ಹೇಳ್ತೀವಿ. ಬಾಯ್ಲಿಂಗ್ ಪಾಯಿಂಟ್ ಅಂತಂದ ಹೇಳಿದ್ರೆ ಕುದಿಯುವ ಬಿಂದು. ಕುದಿಯುವ ಬಿಂದು. ಸೊ ಇವಾಗ ಏನಂತಂದ್ ಹೇಳಿದ್ರೆ ಯಾವ್ದೋ ಒಂದು ಮಟೀರಿಯಲ್, ಯಾವ್ದೋ ಒಂದು ವಸ್ತು ಏನಂತಂದ್ ಹೇಳಿದ್ರೆ ಅದಕ್ಕೆ ನಾವು ಟೆಂಪರೇಚರ್, ಉಷ್ಣತೆಯನ್ನ ಕೊಟ್ಟು ಅಂತಂದ್ ಹೇಳಿದ್ರೆ ಅದು ಕುದಿಯೋಕ್ ಸ್ಟಾರ್ಟ್ ಆಗುತ್ತೆ. ಸೇಮ್ ಹಂಗೆ ವಾಟರ್ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 100 ಡಿಗ್ರಿ ಸೆಲ್ಸಿಯಸ್. ವಾಟರ್ ಅಂದ್ರೆ ನೀರು. ನೀರಿನ ಕುದಿಯೋ ಬಂದು ಇವಾಗ ನೀವು ನೋಡ್ರಿ, ಮನ್ಯಾಗ ಇಟ್ಟಿರ್ತೀರಿ. ಮನ್ಯಾಗ ಸೊ ಅವ್ವ ಏನ್ ಮಾಡಿರ್ತಾರ ಅಂತಂದ್ ಹೇಳಿದ್ರೆ ನೀರ್ ಇದು ಮಾಡಪ್ಪ, ಕಾಯಿಸ್ಪಾ ಅಂತಂದ್ ಹೇಳಿ ನೀವು ಇಟ್ಬಿಟ್ಟು ಹಂಗ ಹೋಗ್ಬಿಟ್ಟಿರ್ತೀರಿ. ಅದ್ ನೀರ್ ಏನಂತಂದ್ ಹೇಳಿದ್ರೆ ಕಾದ್ ಬಿಟ್ಟು ಕುದಿಯೋಕ್ ಸ್ಟಾರ್ಟ್ ಆಗುತ್ತೆ. ಮೇಲೆ ಗುಳಿ ಗುಳಿ ಎಲ್ಲ ಬರಕ್ ಇರ್ತಾವಲ್ಲ, ಅದ್ ಎಷ್ಟನೇ ಟೆಂಪರೇಚರ್ದಾಗ ಆಗತ್ತ ಹಂಗ? ಸರ್, 100 ಡಿಗ್ರಿ ಸೆಲ್ಸಿಯಸ್ ಎಲ್ಲಾದ್ರೂ ತಲುಪ್ತು ಅಂತಂದ್ ಹೇಳಿದ್ರ ಅದ್ರ ಟೆಂಪರೇಚರ್ ಆಮೇಲೆ ಕುದಿಯೋಕ್ ಸ್ಟಾರ್ಟ್ ಆಗುತ್ತೆ. ಸೇಮ್ ಅದೇ ತರ ನೀರ್ ಅಷ್ಟೇ ಅಲ್ಲ, ಯಾವ ಬೇಕಾದ್ನ ನೀವು ಇದು ಮಾಡಿದ್ರು ಕೂಡ ಅವಕ್ಕೊಂದ್ ಏನಂತಂದ್ ಹೇಳಿದ್ರೆ ಬಾಯ್ಲಿಂಗ್ ಪಾಯಿಂಟ್, ಕುದಿಯೋ ಬಿಂದುಗಳಿದ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತವೆ. ಈ ವಾಟರ್ ಒಂದು ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಸಿ ವಾಟರ್. ಇಲ್ಲಿ ಎರಡು ಬರ್ತಾವ. ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಸಮುದ್ರದ ನೀರು, ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಕುಡಿಯುವ ನೀರು. ಸೊ ಫ್ರೆಶ್ ವಾಟರ್ ಅಂತಂದ್ ಹೇಳ್ತೀವಿ. ಸಮುದ್ರದ ನೀರು ಮತ್ತು ಕುಡಿಯುವ ನೀರು. ಸಮುದ್ರದ ನೀರಿನಲ್ಲಿ ಏನಿರ್ತಾವ? ಎಲ್ಲಾ ತರ ಮಟೀರಿಯಲ್ಸ್ ಇರ್ತಾವ, ಮಿನರಲ್ಸ್ ಇರ್ತಾವ, ಖನಿಜ ಲವಣಾಂಶಗಳು. ಅಲ್ಲಿ ಎಲ್ಲಾ ಮೂಲ ವಸ್ತುಗಳು ಏನಂತಂದ್ ಹೇಳಿದ್ರೆ ಸಮುದ್ರದ ನೀರಿನಲ್ಲಿ ಕಂಡು ಬರೋದ್ರಿಂದ ಅದು ಉಪ್ಪು ಪ್ಯಾಟರ್ನ್ ಬರ್ತವೆ. ಅದನ್ನ ನಾವು ಇಂಪ್ಯೂರಿಟೀಸ್ ಅಂತಂದ್ ಹೇಳ್ತೀವಿ. ಎಲ್ಲಾ ತರದ ವಸ್ತುಗಳು ಅದ್ರಲ್ಲಿ ಕಂಡು ಬರ್ತವೆ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ ಹೇಳಿದ್ರೆ ಸಮುದ್ರದ ನೀರಿನ ಕುದಿಯುವ ಬಿಂದು ಏನಂತಂದ್ ಹೇಳಿದ್ರೆ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಹಲವಾರು ವಸ್ತುಗಳು ಕಂಡು ಬರ್ತಾ ಇರೋದ್ರಿಂದ, ಮೂಲ ವಸ್ತುಗಳಾಗಿರ್ಬೋದು, ಖನಿಜ ಲವಣಾಂಶಗಳು ಇರೋದ್ರಿಂದ, ಸೊ ಅದ್ರದ್ದು ಕುದಿಯುವ ಬಿಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಕುಡಿಯೋ ಈಗ ನಾವು ಫ್ರೆಶ್ ವಾಟರ್ ಇರ್ತಲ್ಲ, ಅದ್ರದ್ದು ಕುದಿಯೋ ನೀರು ಕರೆಕ್ಟ್ ಏನಂತಂದ್ ಹೇಳಿದ್ರೆ 100 ಡಿಗ್ರಿ ಸೆಲ್ಸಿಯಸ್. ಇದ್ರದ್ದು ಮೇ ಬಿ ಏನಪ್ಪಾ ಅಂತಂದ್ ಹೇಳಿದ್ರೆ 106 ಇರ್ಬೋದು, 110 ಇರ್ಬೋದು, ಅಥವಾ 120 ಇರ್ಬೋದು, ಅಥವಾ 130 ಎಷ್ಟೋ. ಬಟ್ ಅದ್ರ ಕುಡಿಯುವ ಈಗೇನ್ ನಾರ್ಮಲ್ ವಾಟರ್ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ಏನಂತಂದ್ ಹೇಳಿದ್ರೆ ಕುದಿಯುವ ಬಿಂದು. ಕ್ಲಿಯರ್ ಎಲ್ರಿಗೂ? ಆಮೇಲೆ ನಾವು ಇನ್ನೊಂದು ಕಾನ್ಸೆಪ್ಟ್ ನ ಹೇಳ್ಬೇಕು ಇವಾಗ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ಬೆಟ್ಟ ಗುಡ್ಡಗಳು ಇಲ್ಲಿದಾವ್. ಸೊ ಇಲ್ಲಿ ನಾವೇನಂತಂದ್ ಹೇಳಿದ್ರೆ ಟ್ರೆಕ್ಕಿಂಗ್ ಹೋಗ್ಬೇಕು. ಇಲ್ಲಿ ನಾವೇನಂತಂದ್ ಹೇಳಿದ್ರೆ ಬಾಳ ದೂರಿಂದ ಬಂದೇವಿ, ಇಲ್ಲಿ ಟೆಂಟ್ ಹಾಕಿದೀವಿ. ಸೊ ಎಲ್ಲರೂ ದೋಸ್ತುಗಳ, ಹುಡುಗರ ಹುಡುಗಿಯರು ಎಲ್ಲರೂ ಇದೀವಿ.
ಸೊ ಇಲ್ಲೇನಂತಂದ್ ಹೇಳಿದ್ರೆ ನಾವು ಅಡಿಗೆ ಮಾಡ್ಕೊಳಕ್ಕೋ ಏನೋ ಮಾಡ್ಕೊಳಕ್ಕೋ ಇಲ್ಲಿ ನಾವು ವಾಟರ್ ಅನ್ನ ಏನ್ ಮಾಡ್ತಿದ್ದೇನೆ ಅಂತಂದ್ ಹೇಳಿದ್ರೆ ನಾನು ಕುದಿಸ್ತಾ ಇದ್ದೀನಿ. ವಾಟರ್ ನ ಕುದಿಸ್ತಾ ಇದ್ದೀನಿ. ಇದೆಲ್ಲಿ ನೆಲದ ಮೇಲೆ. ಸೊ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಬೇಕು ಸರ್? 100 ಡಿಗ್ರಿ ಸೆಲ್ಸಿಯಸ್ ಆಯ್ತು ಅಂತಂದ್ ಹೇಳಿದ್ರೆ ವಾಟರ್ ಕುದಿಯೋಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಆದ್ರೆ ಮೇಲ್ಗಡೆ ಎತ್ತರಕ್ಕೆ ಹೋದ್ರಿ ಅಂತಂದ್ ಹೇಳಿದ್ರೆ, ಮೇಲ್ಗಡೆ ಹೋದ್ರಿ ಅಂತಂದ್ ಹೇಳಿದ್ರೆ, ಸೊ ಒಂದಿನ ಏನಂತಂದ್ ಹೇಳಿದ್ರೆ ಗುಡ್ಡ ಹತ್ತಿರಿ, ಗುಡ್ಡ ಹತ್ತಿದ ನಂತರ ಎತ್ತರದ ಪ್ರದೇಶಕ್ಕೆ ಹೋದ ನಂತರ ಹೈಟ್ ಏನಂತಂದ್ ಹೇಳಿದ್ರೆ ಭೂಮಿಯಿಂದ ಬಿಟ್ಟು ಸಮುದ್ರದ ಎತ್ತರ ಬಿಟ್ಟು ಹೈಟ್ ಗುಡ್ಡದ ಮೇಲೆ ಹೋದ್ರಿ ಅಂತಂದ್ ಹೇಳಿದ್ರೆ, ದೊಡ್ಡ ದೊಡ್ಡ ಗುಡ್ಡಗಳು ಇರ್ತಾವಲ್ಲ ಅಲ್ಲಿ ಹೋದ್ರಿ ಅಂತಂದ್ ಹೇಳಿದ್ರೆ, ಅಲ್ಲಿ ಹೋಗಿ ಎಲ್ಲಾದ್ರೂ ನೀರನ್ನ ಕುದಿಸಿದ್ರಿ ಅಂತಂದ್ ಹೇಳಿದ್ರೆ ನಿಮ್ದು ಪಾಯಿಂಟ್ ಎಷ್ಟಿರುತ್ತೆ ಅಂತಂದ್ ಹೇಳಿದ್ರೆ 90 ಡಿಗ್ರಿ ಸೆಲ್ಸಿಯಸ್ ಅಥವಾ 80 ಡಿಗ್ರಿ ಸೆಲ್ಸಿಯಸ್. ಆ ಗುಡ್ಡದ ಎತ್ತರ ಮೇಲೆ ಏನಂತಂದ್ ಹೇಳಿದ್ರೆ ಡಿಪೆಂಡ್ ಆಗಿರುತ್ತೆ. ಅಂದ್ರ ಸೊ ಎತ್ತರದ ಪ್ರದೇಶಗಳಲ್ಲಿ ಕುದಿಯುವ ಬಿಂದು ಏನಂತಂದ್ ಹೇಳಿದ್ರೆ ಕಡಿಮೆ ಇರುತ್ತ. ಬಾಯ್ಲಿಂಗ್ ಪಾಯಿಂಟ್ ಏನಂತಂದ್ ಹೇಳಿದ್ರೆ ಕಡಿಮೆ ಇರುತ್ತೆ. ಎಲ್ಲಿ ಯಾವ್ದಾಗಿರ್ಬೋದು, ಯಾವ್ದು ತಗೊಳ್ರಿ ನೀವು. ಸೊ ಬಾಯ್ಲಿಂಗ್ ಪಾಯಿಂಟ್ ಏನಂತಂದ್ ಹೇಳಿದ್ರೆ ಎತ್ತರದ ಪ್ರದೇಶಗಳಲ್ಲಿ ತುಂಬಾ ಕಡಿಮೆ ಇರುತ್ತ. ಯಾಕಂತಂದ್ ಹೇಳಿದ್ರೆ ಅಲ್ಲಿ ಪ್ರೆಷರ್ ಆಗಿರ್ಬೋದು, ಇದು ಆಗಿರ್ಬೋದು, ಸೊ ಅಲ್ಲಿ ತುಂಬಾ ಏನಂತಂದ್ ಹೇಳಿದ್ರೆ ಕಡಿಮೆ ಇರುತ್ತೆ ಮೇಲ್ಗಡೆ ಹೋದಾಗ. ಸೊ ಅದೊಂದು ಪಾಯಿಂಟ್ ಆಗುತ್ತೆ. ಜಸ್ಟ್ ನೆನ್ಪಿಟ್ಕೊಳ್ರಿ, ಬಾಳ ತಲೆ ಕೆಡ್ಸ್ಕೊಳಕ್ ಹೋಗ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಮೆಲ್ಟಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು? ಕರಗುವ ಬಿಂದು ಅಂತಂದ್ ಹೇಳ್ತೀವಿ. ಕರಗೋದು, ಕರಗುವ ಬಿಂದು. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸಾಲಿಡ್ ಇದ್ದಿದ್ದು. ಈಗೇನಂತಂದ್ ಹೇಳಿದ್ರೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇದೇನಂತಂದ್ ಹೇಳಿದ್ರೆ ಐಸ್ ಇದೆಲ್ಲ, ಇದೇನಂತಂದ್ ಹೇಳಿದ್ರೆ ಐಸ್ ಇದು. ಸೊ ಐಸ್ ಇದ್ದದ್ದು ಏನಂತಂದ್ ಹೇಳಿದ್ರೆ ನೀರಾಗಿ ಕರಿಗೆ, ಇದೇನಂತ ಐಸ್ ಇದ್ದದ್ದು ಏನಿದು ಸಾಲಿಡ್, ಘನ ಅಂತಂದ್ ಹೇಳ್ತೀವಿ. ಸೊ ಇದೇನಾಗ್ಬೇಕು? ದ್ರವವಾಗಿ ಹರಿತಾ ಹೋಗ್ಬೇಕು. ಸೊ ಇದನ್ನ ನಾವೇನಂತಂದ್ ಹೇಳಿದ್ರೆ ಕರಗುವ ಬಿಂದು ಅಂತಂದ್ ಹೇಳ್ತೀವಿ. ಕರಗುವ ಬಿಂದು ಎಲ್ಲೋ ಒಂದ್ ಪಾಯಿಂಟ್ ಟೆಂಪರೇಚರ್ ಐಸ್ ಇದ್ದದ್ದು ಕರಗಾಕ್ ಹಿಡಿಯುತ್ತೆ, ಕರಗಿ ನೀರಾಗಕ್ ಹೋಗ್ತೀವಿ. ಸೊ ಈ ಕರಗುವ ಬಿಂದು, ಸೊ ಐಸ್ ಇದ್ದು ಎಷ್ಟೈತಪ್ಪ? ಐಸ್ ಇದ್ದದ್ದು ನೀರಾಗಿ ಕನ್ವರ್ಟ್ ಆಗಾಕ ಸೊ ಎಷ್ಟು ಪಾಯಿಂಟ್ ಬೇಕಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ರೆ ಸಾಕಾಗುತ್ತೆ. ಐಸ್ ಇದ್ದದ್ದು ಏನಂತಂದ್ ಹೇಳಿದ್ರೆ ಕನ್ವರ್ಟ್ ಆಗಿ ನೀರಾಗಿ ಕನ್ವರ್ಟ್ ಆಗುತ್ತ. ಸೊ ಈ ಪಾಯಿಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಇದೆಲ್ರಿಗೂ ಗೊತ್ತಾಯ್ತಾ? ಸೊ ಐಸ್ ಮೆಲ್ಟಿಂಗ್ ಪಾಯಿಂಟ್ ಎಷ್ಟಪ್ಪಾ ಅಂತಂದ್ ಹೇಳಿದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಟಮ್, ಮಾಲಿಕ್ಯೂಲ್, ಎಲಿಮೆಂಟ್ ಅಂತಂದ್ ಹೇಳ್ತೀವಿ. ಸೊ ಈ ಕಾನ್ಸೆಪ್ಟ್ ನಾನು ಬಹಳ ಸರಿ ಹೇಳಿದೀನಿ, ಬಟ್ ಆದ್ರೆ ಸಿಂಪಲ್ ಆಗಿ ಒಂದ್ ನಾನು ಹೇಳ್ತೀನಿ ಇವಾಗ ಇದ್ರ ಬಗ್ಗೆ, ಇಲ್ಲಿ ಕೇಳ್ಕೊಳ್ರಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್, ಅಟಮ್ ಅಂತ ಬಂದಾಗ, ಯಾವ್ದೋ ಅಂತ ಬಂದಾಗ ನಾವು ಅಟಮ್ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡೋದು. ಅಟಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟ್ರಕ್ಚರ್ ಸ್ಟಡಿ ಮಾಡೋದು. ಸೊ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಕೇಂದ್ರ ಬಿಂದು ಇರುತ್ತೆ. ಈ ಕೇಂದ್ರ ಬಿಂದುವನ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲೂ ಕೂಡ ವಸ್ತುಗಳು ಇರ್ತಾವ. ಆ ವಸ್ತುಗಳು ಯಾವ್ಯಾವ ಅಂತಂದ್ ಹೇಳಿದ್ರೆ ಒಂದು ಪ್ರೋಟಾನ್ ಇರುತ್ತೆ, ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನ್ಯೂಟ್ರಾನ್ ಇರುತ್ತೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಏನಂತಂದ್ ಹೇಳಿದ್ರೆ ಅಟಮ್ದ ಕೇಂದ್ರ ಬಿಂದುವಿನಲ್ಲಿ ಇರ್ತಾವ. ಆಮೇಲೆ ಅದ್ರ ಸುತ್ತ ಏನಂತಂದ್ ಹೇಳಿದ್ರೆ ಯಾವ ಸುತ್ತಿರ್ತಾವ? ಇಲೆಕ್ಟ್ರಾನ್ಗಳು ಸುತ್ತಾ ಇರ್ತಾವ. ಅದ್ರ ಸುತ್ತ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲೆಕ್ಟ್ರಾನ್ಗಳು ಸುತ್ತಾ ಇರ್ತಾವ. ಇದು ಆಟಮ್ ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲೆಕ್ಟ್ರಾನ್ ಅನ್ನ ಯಾರು ಕಂಡು ಹಿಡಿದ್ರು, ಪ್ರೋಟಾನ್ ಯಾರು ಕಂಡು ಹಿಡಿದ್ರು, ನ್ಯೂಟ್ರಾನ್ ಯಾರು ಕಂಡು ಹಿಡಿದ್ರು ಅಂತಂದ್ ಹೇಳಿ ನೀವು ನನಗ್ ಮೆಸೇಜ್ ಹಾಕ್ಬೇಕು. ಇಲೆಕ್ಟ್ರಾನ್ ಚಾರ್ಜ್ ಏನಿರುತ್ತೆ ಅಂತಂದ್ ಹೇಳಿದ್ರೆ ನೆಗೆಟಿವ್ ಇರುತ್ತೆ. ಇಲೆಕ್ಟ್ರಾನ್ ಚಾರ್ಜ್ ಏನಿರಪ್ಪ ಅಂದ್ರೆ ನೆಗೆಟಿವ್ ಇರುತ್ತೆ. ಪ್ರೋಟಾನ್ ಚಾರ್ಜ್ ಏನಿರುತ್ತಪ್ಪ ಅಂತಂದ್ ಹೇಳಿದ್ರೆ ಪಾಸಿಟಿವ್ ಇರುತ್ತೆ. ನ್ಯೂಟ್ರಾನ್ ಏನಂತಂದ್ ಹೇಳಿದ್ರೆ 0, ನ್ಯೂಟ್ರಲ್ ಅಂತಂದ್ ಹೇಳ್ತೀವಿ. ಇಷ್ಟು ಪಾಯಿಂಟ್ ಅನ್ನ ನೀವು ಆಟಮ್ ಸ್ಟ್ರಕ್ಚರ್ ನಮ್ಗೆ ಏನ್ ಕೇಳ್ತಾರೆ? ಇಲೆಕ್ಟ್ರಾನ್ ಯಾರು ಕಂಡು ಹಿಡಿದ್ರು, ಪ್ರೋಟಾನ್ ಯಾರು ಕಂಡು ಹಿಡಿದ್ರು, ನ್ಯೂಟ್ರಾನ್ ಯಾರು ಕಂಡು ಹಿಡಿದ್ರು, ಈ ಕ್ವಶನ್ ಅನ್ನ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಎಲಿಮೆಂಟ್ಸ್ ಅಂತಂದ್ ಬರ್ತಾವ ನೋಡ್ರಿ. ಎಲಿಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಎಲಿಮೆಂಟ್ಸ್ ಗಳು ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಎಷ್ಟೋ ಎಲಿಮೆಂಟ್ಸ್ ಗಳ ಬಗ್ಗೆ ನಾನು ಹೇಳಿದ್ದೆ. ಸೊ ಒಂದ್ಸಾರಿ ಏನಂತಂದ್ ಹೇಳಿದ್ರೆ ನಾನು ರಿಪೀಟ್ ಮಾಡ್ತೀನಿ ನೋಡ್ರಿ. ನಮ್ಗ ಹೈಡ್ರೋಜನ್ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಅದಾದ ನಂತರ ಹೀಲಿಯಂ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಇವೆರಡು ಏನಂತಂದ್ ಹೇಳಿದ್ರೆ ಸೂರ್ಯನಲ್ಲಿ ಕಂಡು ಬರುವಂತಹ ಅನಿಲಗಳಾಗಿದಾವ. ಸೂರ್ಯನಲ್ಲಿ ಕಂಡು ಬರುವಂತಹ ಡೈಗ್ರಾಮ್ ಈ ತರ ಹಾಕೊಡ್ರಿ, ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ಇದು ಸೂರ್ಯನಲ್ಲಿ ಯಾವ ಗ್ಯಾಸ್ಗಳು ಕಂಡು ಬರ್ತಾವ? ಹೈಡ್ರೋಜನ್ ಅಂಡ್ ಹೀಲಿಯಂ. ಇಲ್ಲೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ರಿಯಾಕ್ಷನ್ ನಡೆಯುತ್ತೆ. ಒಂದೇನಂತಂದ್ ಹೇಳಿದ್ರೆ ಪ್ರೊಸೆಸ್ ನಡೆಯುತ್ತ. ನ್ಯೂಕ್ಲಿಯರ್ ಫ್ಯೂಷನ್ ನಡೆಯುತ್ತಾ ಅಥವಾ ನ್ಯೂಕ್ಲಿಯರ್ ಫಿಷನ್ ನಡೆಯುತ್ತಾ? ಸೊ ಅದನ್ನ ನನಗೆ ಏನಂತಂದ್ ಹೇಳಿದ್ರೆ ಮೆಸೇಜ್ ಆಗುತ್ತೆ. ಅಲ್ಲಿ ಎನರ್ಜಿ ಹೆಂಗ್ ಕ್ರಿಯೇಟ್ ಆಗುತ್ತೆ, ಯಾವ್ದೊಂದು ಪ್ರೊಸೆಸ್ ನಡೆದ ಎನರ್ಜಿ ಕ್ರಿಯೇಟ್ ಆಗ್ತಾ, ಅದು ಯಾವ್ದಂತ ಹೇಳಿ ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಕ್ಸಿಜನ್ ಅಂತಂದ್ ಹೇಳ್ತೀವಿ. ಆಕ್ಸಿಜನ್, ಸೊ ಆಕ್ಸಿಜನ್ ಇವ್ರದ್ ನಂಬರ್ಸ್ ಗಳನ್ನ ನೆನ್ಪಿಟ್ಕೋಬೇಕು ನೀವು. ಅಟಾಮಿಕ್ ನಂಬರ್ ಗಳನ್ನ ನೆನ್ಪಿಟ್ಕೋಬೇಕು. ಸೊ ಆಕ್ಸಿಜನ್ ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಉಸಿರಾಟ ಕ್ರಿಯೆಗೆ ಯೂಸ್ ಮಾಡ್ತೀವಿ. ಹೈಡ್ರೋಜನ್ ಮತ್ತು ಇದು ಆಕ್ಸಿಜನ್ ಎರಡು ಸೇತ್ ಅಂತಂದ್ ಹೇಳಿದ್ರೆ ನಮ್ಗೆ ಏನಾಗತ್ತ? ವಾಟರ್ ಕನ್ವರ್ಟ್ ಆಗತ್ತ, ನೀರು ಅಂತಂದ್ ಹೇಳ್ತೀವಿ, H2O ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಸಿ ಅನ್ನ ನಾವೇನಂತ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಕಾರ್ಬನ್ ಅಂತಂದ್ ಹೇಳ್ತೀವಿ.
ಸೊ ಎಲ್ಲಾ ಕಡೆ ಕಂಡು ಬರುತ್ತ. ಕೋಲ್ ಆಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಎಲ್ಲಲ್ಲೂ ಏನಂತಂದ ಹೇಳಿದ್ರೆ ಕಾರ್ಬನ್ ಕಂಡು ಬರುತ್ತ. ಸೊ ಕಾರ್ಬನ್ ಮತ್ತು ಆಕ್ಸಿಜನ್ ಸೇರ್ತಂತ ಅಂದ್ರೆ ಹೇಳಿದ್ರೆ ಅದನ್ನ ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. CO ಅನ್ನೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಕರಿತೀವಿ. ಇದು ಕಾರ್ಬನ್ ಡೈಆಕ್ಸೈಡ್, ಇದು ಕಾರ್ಬನ್ ಮೊನಾಕ್ಸೈಡ್. ಆಮೇಲೆ ಅದೇ ತರ ನೈಟ್ರೋಜನ್ ತುಂಬಾ ಇಂಪಾರ್ಟೆಂಟ್ ಆಗತ್ತ, ಕಾಫರ್ ಇಂಪಾರ್ಟೆಂಟ್ ಆಗತ್ತ, ಫಾಸ್ಫರಸ್, ರೆಡ್ ಫಾಸ್ಫರಸ್, ವೈಟ್ ಫಾಸ್ಫರಸ್ ಅಂತಂದ್ ಹೇಳ್ತೀವಲ್ಲ, ರೆಡ್ ಫಾಸ್ಫರಸ್ ಅನ್ನ ಮ್ಯಾಚ್ ಸ್ಟಿಕ್ ಗಳನ್ನ ಯೂಸ್ ಮಾಡಕ. ನೈಟ್ರೋಜನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡಕ. ಕಾಪರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಗುಡ್ ಕಂಡಕ್ಟರ್. ಗುಡ್ ಕಂಡಕ್ಟರ್ ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಇಲೆಕ್ಟ್ರಿಕ್ ಇಲೆಕ್ಟ್ರಿಕ್ ಏನಂತ ಹಾ ಇಲೆಕ್ಟ್ರಿಕ್ ಚಾರ್ಜ್ ಬಹಳ ಸ್ಪೀಡ್ ಆಗಿ ಹೋಗುತ್ತೆ. ನೀವು ಕರೆಂಟ್ ಹೇಳ್ತೀರಲ್ಲ, ಇದು ಗುಡ್ ಕರೆಂಟ್ ಅನ್ನ ಮಸ್ತ್ ಪಾಸ್ ಮಾಡುತ್ತೆ. ಅದಕ್ಕೆ ನಾವು ಗುಡ್ ಕಂಡಕ್ಟರ್ ಅಂತಂದ್ ಹೇಳ್ತೀವಿ ಕಾಪರ್ ನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನಮ್ಗೆ AG ಸಿಲ್ವರ್ ಇಂಪಾರ್ಟೆಂಟ್ ಆಗತ್ತ, ಬೆಳ್ಳಿ AU ಬಂಗಾರ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ಅಲ್ಯೂಮಿನಿಯಂ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಮ್ಯಾಗ್ನೇಷಿಯಂ ನೋಡ್ರಿ, ಮ್ಯಾಗ್ನೇಷಿಯಂ ಎಲ್ಲೆಲ್ಲಿ ಮ್ಯಾಗ್ನೇಷಿಯಂ ಬರುತ್ತೆ? ಮಣ್ಣಿನಲ್ಲಿ, ಕಪ್ಪು ಮಣ್ಣಿನಲ್ಲಿ ಮ್ಯಾಗ್ನೇಷಿಯಂ. ಆಮೇಲೆ ನೆಕ್ಸ್ಟ್ ಹಿಮೋಗ್ಲೋಬಿನ್ ಅಲ್ಲಿ ಐರನ್ ಕಂಡು ಬರುತ್ತೆ. ಓಕೆ, ಇದು ಕೂಡ Fe ಅಂತ ಹೇಳ್ತೀವಿ, ಐರನ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮ್ಯಾಗ್ನೇಷಿಯಂ ಕಂಡು ಬರುತ್ತೆ. ಆಮೇಲೆ ಮ್ಯಾಂಗನೀಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತ. ನೋಡ್ರಿ ಎಷ್ಟೊಂದು ಇನ್ನೂ ಇದಾವ, ನಾನು ಎಷ್ಟೊಂದು ಮರ್ತೆ ಕೆಲವೊಂದು ಹೇಳೋದ್ನು. ಸಲ್ಫರ್ ಅಂತಂದ್ ಹೇಳ್ತೀವಿ. ಇನ್ನು ಕೆಲವೊಂದ್ ಮರ್ತಿದೀನಿ. ಎಲ್ಲಾನು ಏನಂತಂದ್ ಹೇಳಿದ್ರೆ ಒಂದು ನೋಟ್ಸ್ ಅನ್ನ ನೀವು ಮಾಡ್ಕೊಬೇಕು. ಮತ್ ಮುಂದೆ ಬರ್ತಾವ ನಾನು ಹೇಳ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಐಸೋಟೋಪ್ಸ್ ಅಂಡ್ ಐಸೋಬಾರ್ಸ್ ಅಂತಂದ್ ಹೇಳ್ತೀವಿ. ಐಸೋಟೋಪ್ಸ್ ಅಂಡ್ ಐಸೋಬಾರ್ಸ್ ಅಂತಂದ್ ಹೇಳ್ತೀವಿ. ಜಸ್ಟ್ ನೆನ್ಪಿಟ್ಕೊಡ್ರಿ. ಸೊ ಅದಕ್ಕಿಂತ ಮುಂಚೆ ಐಸೋಟೋಪ್ಸ್ ಅಂಡ್ ಐಸೋಬಾರ್ಸ್ ಅಲ್ಲಿ ಇದೊಂದ್ ಏನಂತಂದ್ ಹೇಳಿದ್ರೆ ಮೂಲ ವಸ್ತು ಅನ್ಕೊಳ್ರಿ, ಮೂಲ ವಸ್ತು. ಸೊ ಇಲ್ಲಿ ಕೆಳಗಡೆ A ಅಂತಂದ್ ಬರಿತೀವಿ, ಮೇಲ್ಗಡೆ Z ಅಂತಂದ್ ಬರಿತೀವಿ. ಸೊ ಇದೊಂದು ಮೂಲ ವಸ್ತು ಎಲಿಮೆಂಟ್ ಅಂತ ತಗೊಂಡ್ರಿ ಅಂತಂದ್ ಹೇಳಿದ್ರೆ, ಸೊ ಇದ್ರದ್ದೇನಂತಂದ್ರೆ A ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಅಟಾಮಿಕ್ ನಂಬರ್. A ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಅಟಾಮಿಕ್ ನಂಬರ್. Z ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಅಟಾಮಿಕ್ ಮಾಸ್ ನಂಬರ್ ಅಂತಂದ್ ಹೇಳ್ತೀವಿ. ಅಟಾಮಿಕ್ ಮಾಸ್ ಅಥವಾ ಅಟಾಮಿಕ್ ಮಾಸ್ ನಂಬರ್ ಅಂತಂದ್ ಹೇಳ್ತೀವಿ. ಸೊ ಇವು ಎರಡು ಕಾನ್ಸೆಪ್ಟ್ ನ ನೆನ್ಪಿಟ್ಕೋಬೇಕು. ಯಾಕಂತಂದ್ ಹೇಳಿದ್ರೆ ಇವಾಗ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಎಲಿಮೆಂಟ್ ಗಳಿರ್ತಾವ, ಸೊ ಅವುಗಳದ್ದು ಐಸೋಟೋಪ್ಸ್ ಅಂದ್ರೆ. ಸೊ ಅದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಅಟಾಮಿಕ್ ನಂಬರ್ ಏನಂತಂದ್ ಹೇಳಿದ್ರೆ ಸೇಮ್ ಇರುತ್ತ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿರುತ್ತ. ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಐಸೋಟೋಪ್ಸ್ ಅಂತಂದ್ ಕರಿತೀವಿ. ಐಸೋಟೋಪ್ಸ್ ಅಂತಂದ್ ಹೇಳಿದ್ರೆ ಸೇಮ್ ಅಟಾಮಿಕ್ ನಂಬರ್ ಇರುತ್ತ, ಬಟ್ ಆದ್ರೆ ಡಿಫ್ರೆಂಟ್ ಮಾಸ್ ನಂಬರ್ ಇರ್ತಾವ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ H1 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 2 H1 3 ಅಂತಂದ್ ಹೇಳ್ಬಿಟ್ಟು. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಹೈಡ್ರೋಜನ್ದು 3 ಮಟೀರಿಯಲ್ಸ್ ಗಳು ಬರ್ತಾವ. ಸೊ ಡ್ಯೂಟೇರಿಯಂ, ಟ್ರೀಟಿಯಂ, ಹೈಡ್ರೋಜನ್ ಅಂತಂದ್ ಹೇಳ್ಬಿಟ್ಟು ಇವು 3 ನೀವು ಸರ್ಚ್ ಮಾಡ್ಬೇಕು. ಡ್ಯೂಟೇರಿಯಂ, ಟ್ರೀಟಿಯಂ ಅಂತಂದ್ ಹೇಳ್ಬಿಟ್ಟು 3 ಬರ್ತಾವ. ಹೈಡ್ರೋಜನ್, ಡ್ಯೂಟೇರಿಯಂ, ಟ್ರೀಟಿಯಂ. ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೀಟಿಯಂ ಅಂತಂದ್ ಹೇಳ್ಬಿಟ್ಟು. ಪ್ರೋಟಿಯಂ, ಡ್ಯೂಟೇರಿಯಂ, ಆಮೇಲೆ ಟ್ರೀಟಿಯಂ ಅಂತಂದ್ ಹೇಳಿ 3 ಇದು ವಸ್ತುಗಳು ಇದು ಬರ್ತಾವ ಹೈಡ್ರೋಜನ್ ಒಳಗಡೆ. ಹೌದ್ರದ್ ನೋಡ್ರಿ, ಅಟಾಮಿಕ್ ಮಾಸ್ ನಂಬರ್ ಸೇಮ್ ಐತಿ. ಅಟಾಮಿಕ್ ನಂಬರ್ ಏನಂತಂದ್ ಹೇಳಿದ್ರೆ 1 ಐತಿ. ಬಟ್ ಆದ್ರೆ ಅಟಾಮಿಕ್ ಮಾಸ್ ನಂಬರ್ ನೋಡ್ರಿ ಚೇಂಜ್ ಆಗೈತೆ, 1 2 3 ಅಂತಂದ್ ಹೇಳಿ. ಸೊ ಇಂಥವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಐಸೋಟೋಪ್ಸ್ ಅಂತಂದ್ ಕರಿತೀವಿ. ಇವಾಗ ಇದು ಕೂಡ C6H12, C6H14 ಕಾರ್ಬನ್ದು ಬೇರೆ ಬೇರೆ. ಸೊ ಅವುಗಳಿದೇನಂತಂದ್ ಹೇಳಿ ಜಸ್ಟ್ ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತ ಐಸೋಬಾರ್ಸ್ ಅಂತಂದ್ ಹೇಳ್ಬಿಟ್ಟು. ಐಸೋಬಾರ್ಸ್, ಸೊ ಇಲ್ಲಿ ನೋಡ್ರಿ ಐಸೋಬಾರ್ಸ್ ಅಂತಂದ್ ಹೇಳಿದ್ರೆ ಸೇಮ್ ಮಾಸ್ ನಂಬರ್ ಇರುತ್ತ, ಬಟ್ ಆದ್ರೆ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಇರುತ್ತೆ. ಅದ್ರದ್ದು ಉಲ್ಟಾ. ಈಗ ನಾವು ಈ ತರ ತಗೊಂಡಿವಲ್ಲ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಅಟಾಮಿಕ್ ನಂಬರ್, ಇದು ಅಟಾಮಿಕ್ ಮಾಸ್. ಇಲ್ಲಿ ಏನಂತಂದ್ ಹೇಳಿದ್ರೆ ಇದು ಸೇಮ್ ಇರುತ್ತ, ಆಮೇಲೆ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿರುತ್ತ. ಅಟಾಮಿಕ್ ನಂಬರ್ ಡಿಫ್ರೆಂಟ್ ಆಗಿರುತ್ತ, ಮಾಸ್ ನಂಬರ್ ಸೇಮ್ ಇರುತ್ತ. ಅದಕ್ಕೆ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಕೊಟ್ಟಿದ್ದಾನೆ. ಸೊ ಆರ್ಗಾನ್ ಅಂಡ್ ಪೊಟ್ಯಾಷಿಯಂ ಅಂತ ಕೊಟ್ಟಿದ್ದಾನ, ಆರ್ಗಾನ್ ಅಂಡ್ ಪೊಟ್ಯಾಷಿಯಂ. ಸೊ ಇದನ್ನ ಜಾಸ್ತಿ ಕೇಳಂಗಿಲ್ಲ, ಬಟ್ ಆದ್ರೆ ಇದ್ರ ಬಗ್ಗೆ ಕೇಳ್ತಾನ, ಸ್ವಲ್ಪ ನೋಡ್ಕೊಂಡ್ ಇಟ್ಕೊಡ್ರಿ, ನಾನ್ ಹೇಳಿದ್ನಲ್ಲ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ರೇಡಿಯೋ ಕಾರ್ಬನ್ ಅಂತಂದ್ ಹೇಳಿ ಬರ್ತಾರ. ಏಜ್ ಆಫ್ ಕಾರ್ಬನ್ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಡೇಟಿಂಗ್ ಅಂತಂದ್ ಹೇಳ್ತೀವಿ, ರೇಡಿಯೋ ಡೇಟಿಂಗ್. ಅದ್ರ ಬಗ್ಗೆ ನಾನು ಹೇಳ್ತೀನಿ ಇವಾಗ. ರೇಡಿಯೋ ಡೇಟಿಂಗ್ ಹಿಂಗಂದ್ರೆ ಏನು? ಈಗ ನೋಡ್ರಿ, ಹಳೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ ಮನೆ ಏನೋ ಕಟ್ತಾ ಇರ್ತೀರಾ ಅಥವಾ ಏನೋ ಮಾಡ್ತಾ ಇರ್ತೀರಾ, ತಗ್ಗುಗಳನ್ನ ತೆಗ್ದಿರ್ತೀರ, ಅಲ್ಲೇನೋ ಹಳೆ ಕಾಲದ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದೋ ಒಂದು ವಸ್ತು ಸಿಗುತ್ತೆ, ಒಂದ್ 5,000 ವರ್ಷದ ಹಿಂದಿಂದು ಅಥವಾ
3,000 ವಸ್ತು ಹಿಂದಿಂದು ಅಂತಂದೇಳಿ ಅದ್ ನಮ್ಗೆ ಗೊತ್ತಿರಂಗಿಲ್ಲ. ಸೊ ಈಗ ಅದ್ರದ್ದು ಏಜ್ ಕಂಡುಹಿಡಿಬೇಕಲ್ಲ, ಯಾವುದೋ ಒಂದು ಏಜ್ ಕಂಡುಹಿಡಿಬೇಕು. ಮಿನರಲ್ಸ್ ಆಗಿರ್ಬೋದು, ಯಾವುದೇ ವಸ್ತುಗಳಾಗಿರ್ಬೋದು, ಏನ್ ಬೇಕಾದಾಗಿರ್ಬೋದು. ಈ ಭೂಮಿ ಮ್ಯಾಲ ಎಲ್ಲಾನು ಯಾವ್ದ್ರದಾದ್ರೂ ಏಜ್ ಕಂಡುಹಿಡಿಬೇಕಂತಂದ್ ಹೇಳಿದ್ರೆ ಹೆಂಗ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕಾರ್ಬನ್ ಡೇಟಿಂಗ್ ಅಂತಂದ್ ಹೇಳಿ ಮಾಡ್ತಾರೆ. ಕಾರ್ಬನ್ ಡೇಟಿಂಗ್ ಅದಕ್ಕೆ ಹೆಸರೇನಪ್ಪಾ ಅಂತಂದ್ ಹೇಳಿದ್ರೆ ಕಾರ್ಬನ್ ಡೇಟಿಂಗ್. ಸೊ ಅದರಲ್ಲಿ C6H14 ಅನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಕಾರ್ಬನ್ ಅಂತಂದ್ ಹೇಳ್ತೀವಿ. C6 ನೋಡಿ ತುಂಬಾ ಇಂಪಾರ್ಟೆಂಟ್. H14 ಅನ್ನ ಕಾರ್ಬನ್ ಡೇಟಿಂಗ್ ಅಂತಂದ್ ಹೇಳಿ ಅದೇ ಹೇಳಿದಾರೆ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಇಷ್ಟು ಪಾಯಿಂಟ್ ಗಳನ್ನ ನೀವು ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಬ್ಯಾಟ್ರಿ. ಸೊ ಬ್ಯಾಟ್ರಿ ಅಂದ್ರೆ ಏನು? ಬ್ಯಾಟ್ರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಮಿಕಲ್ ಎನರ್ಜಿಯನ್ನ ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಬ್ಯಾಟ್ರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಮಿಕಲ್ ಎನರ್ಜಿಯನ್ನ ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಅದೇ ನಾನು ಮೊದ್ಲು ಅವಾಗ್ಲೇ ಹೇಳಿದ್ನಲ್ಲ ಫಿಸಿಕ್ಸ್ ಕ್ಲಾಸ್ ಅಲ್ಲಿ. ಸೊ ಡೈನಮೋ ಅಂದ್ರೆ ಸರ್ ಮೆಕ್ಯಾನಿಕಲ್ ಎನರ್ಜಿಯನ್ನ ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಮೆಕ್ಯಾನಿಕಲ್ ಎನರ್ಜಿ ಇದ್ದ ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಬೆಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಮೊದ್ಲು ಹಿಂದಿನ ಕಾಲದಲ್ಲಿ ರೇಡಿಯೋಗಳಿದ್ವು. ಹಳ್ಳಿ ಕಡೆ ಎಲ್ಲಾ ಗೊತ್ತಿರ್ತಾವ ನೋಡ್ರಿ. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ರೇಡಿಯೋ ಇರ್ತಾ, ಇದಕ್ಕೊಂದು ಆಂಟೆನಾ ಇರ್ತಿತ್ತು. ಸೊ ಇಲ್ಲಿ ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ತಾ ಇದ್ರು. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಬ್ಯಾಟ್ರಿಗಳು ಬರ್ತಾ ಇದ್ವು, ನೋಡಿದಿರಿ. ಸೊ ಅದ್ರೊಳಗಡೆ ಬಿಚ್ ನೋಡಿದ್ರಿ ಅಂತಂದ್ ಹೇಳಿದ್ರೆ ಕೆಮಿಕಲ್ ಇರ್ತಿತ್ತು. ಅದೇ ಏನಪ್ಪಾ ಅಂತಂದ್ ಹೇಳಿದ್ರೆ ಅದೇ ಬ್ಯಾಟ್ರಿ. ಅದೇ ಬ್ಯಾಟ್ರಿ. ಸೊ ಕೆಮಿಕಲ್ ಎನರ್ಜಿಯನ್ನ ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇತ್ತು. ಯಾವಾಗ ಅದು ಕೆಮಿಕಲ್ ಹೋಗ್ಬಿಡ್ತಿತ್ತು ಅವಾಗ ಶೆಲ್ ಗಳೆಲ್ಲ ಹೋಗಿದಾವ ಅಂತ ಹೇಳ್ತೀವಿ. ನಾವು ಶೆಲ್ ಅಂತಿದ್ವಿ, ಶೆಲ್. ಸೊ ಅದೇ ಬ್ಯಾಟ್ರಿ ಅಂತ ಹೇಳ್ತೀವಿ. ಕೆಮಿಕಲ್ ಎನರ್ಜಿಯನ್ನ ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು. ಕ್ಲಿಯರ್ ಎಲ್ರಿಗೂ? ಸೊ ಅದ್ರಲ್ಲಿ ಮತ್ತೆ ಪ್ರೈಮರಿ ಬ್ಯಾಟರೀಸ್, ಸೆಕೆಂಡರಿ ಬ್ಯಾಟರೀಸ್ ಅಂತಂದ್ ಬರ್ತಾವ. ಪ್ರೈಮರಿ ಬ್ಯಾಟರೀಸ್ ಅಂತಂದ್ ಹೇಳಿದ್ರೆ ನಾವು ಮನ್ಯಾಗ ಯೂಸ್ ಮಾಡ್ತಿದ್ವಲ್ಲ ರೇಡಿಯೋ, ಅವು. ಆಮೇಲೆ ನೆಕ್ಸ್ಟ್ ಸೆಕೆಂಡರಿ ಬ್ಯಾಟರೀಸ್ ಅಂತಂದ್ ಹೇಳಿದ್ರೆ ನಾವು ರಿಚಾರ್ಜ್ ಮಾಡೋದು. ಇವಾಗ ಏನಂತಂದ್ ಹೇಳಿದ್ರೆ ನಾವು ರಿಚಾರ್ಜ್ ಅನ್ನ ಮಾಡ್ತೀವಿ. ನಮ್ಗ ಅದ್ರ ಬಗ್ಗೆ ಜಾಸ್ತಿ ಏನೋ ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ. ಆ, ಅದ್ರ ಬಗ್ಗೆ ಬೇಡ. ನೆಕ್ಸ್ಟ್ ನೋಡೋಣ ಇನ್ನೊಂದ್ ಪಾಯಿಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೋಜನ್ ಅಂತಂದ್ ಹೇಳ್ತೀವಿ. ಕರೋಜನ್. ಕರೋಜನ್ ಅಂದ್ರೆ ಏನು? ಸಿಂಪಲ್. ಕರೋಜನ್ ಅಂದ್ರೆ ಏನು? ಕರೋಜನ್ ಅಂತಂದ್ ಹೇಳಿದ್ರೆ ಇವಾಗ ನೀವು ಯಾವ್ದಾದ್ರು ಒಂದು ಕಬ್ಬಿಣದ ವಸ್ತುವನ್ನ ಒಗದ್ರಿ ಅಂತಂದ್ ಹೇಳಿದ್ರೆ, ಸೊ ವಾತಾವರಣದಲ್ಲಿರುವ ತೇವಾಂಶ ಆಮೇಲೆ ನೆಕ್ಸ್ಟ್ ಧೂಳು ಎಲ್ಲಾ ಸೇರ್ಬಿಟ್ಟು ಏನಾಗತ್ತೆ ಅಂತಂದ್ ಹೇಳಿದ್ರೆ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತೆ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತೆ. ಯಾವ್ದ್ರ ಮೇಲೆ? ಕಬ್ಬಿಣದ ಮೇಲೆ, ಐರನ್ ಮೇಲೆ. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಕರೋಜನ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ಕರೋಜನ್. ತುಕ್ಕು ಹಿಡಿಯುವಿಕೆ ಅಂತ ಹೇಳ್ತೀವಿ. ತುಕ್ಕು ಹಿಡಿಯುವಿಕೆ. ಸೊ ಅಲ್ಲಿ ಏನಾಗತ್ತ ನೋಡ್ರಿ, ಅದ್ರದ್ದು ಫಾರ್ಮುಲಾ ಕೊಟ್ಟಿದಾರೆ ನೋಡ್ರಿ, Fe2O3. ಅದ್ರದ್ದು ಫಾರ್ಮುಲಾ ಕೊಟ್ಟಿದಾನ Fe2O3. ಸೊ XH2O ಅಂತಂದ್ ಹೇಳಿ ಕೊಟ್ಟಿದಾನ. ಇದ್ರದ್ದು ಸ್ವಲ್ಪ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಆಗತ್ತ. ಸೊ Fe2O3 XH2 ಏನಂತಂದ್ ಹೇಳಿದ್ರೆ ಅದ್ರ ಮೇಲೆ ತಯಾರಾಗತ್ತ. ಸೊ ಫೆರಿಕ್ ಆಕ್ಸೈಡ್ ಅಂತಂದ್ ಹೇಳ್ತೀವಿ. ಜಸ್ಟ್ ಇದನ್ನೇ ಐರನ್ ಆಕ್ಸೈಡ್ ಅಂತಂದು ಹೇಳ್ತೀವಿ. ಅದನ್ನ ಐರನ್ ಆಕ್ಸೈಡ್ ಅಥವಾ ಫೆರಿಕ್ ಆಕ್ಸೈಡ್ ಅಂತಂದ್ ಹೇಳ್ತೀವಿ. ಇಷ್ಟೇನಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಉಳಿದಿರೋದನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.